ಭಿಕ್ಷೆ ಬೇಡ್ತಾ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಅಲ್ಲಿನ ಪ್ರಧಾನಿ ಶಹಬಾಜ್. ಸೈನಿಕರ ಸಮ್ಮೇಳನದಲ್ಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಅರೆ ಪಾಕಿಸ್ತಾನ ಭಿಕ್ಷುಕ ದೇಶ ಅನ್ನೋದು ಇಡೀ ಜಗತ್ತಿನ ಮುಂದೆ ಗೊತ್ತಿರುವಂತಹ ವಿಷಯ. ತಿನ್ನೋಕ್ಕೂ ಅನ್ನ ಇಲ್ಲ, ಕುಡಿಯೋಕ್ಕೂ ನೀರಿಲ್ಲ, ದುಡ್ಡಿಲ್ಲದೆ ಬರ್ಬಾದಾಗಿರುವಂಥ ದೇಶ ಅದು. ಅಕ್ಕಪಕ್ಕದ ದೇಶಗಳಿಗೆ ಭಿಕ್ಷೆ ಬೇಡ್ತಾ ಬದುಕ್ತಾ ಇರುವಂಥ ದೇಶ ಅದು. ಅಲ್ಲಿ ಶಿಕ್ಷಣ ಪದ್ಧತಿ ನೋಡಿ, ಆಹಾರ ವ್ಯವಸ್ಥೆ ನೋಡಿ, ಬಡತನ ನೋಡಿ, ಮನೆಗಳ ವಾಸ್ತುಸ್ಥಿತಿ ನೋಡಿ, ತಿನ್ನೋಕೆ ಅನ್ನ ಇಲ್ಲ ಅಂತ ಹೇಳಿದ್ರು ಬಹಳ ದೊಡ್ಡ ಅಹಂಕಾರದ ಮಾತುಗಳನ್ನು ಮಾಡ್ತಾ ಇತ್ತು ಪಾಕಿಸ್ತಾನ. ಇದೀಗ ಸತ್ಯ ಯಾವತ್ತಿದ್ರೂ ಸತ್ಯನೇ, ಯಾವುದೇ ಒಂದು ಸಂದರ್ಭದಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಈ ಸಂದರ್ಭದಲ್ಲಿ ಬಂದಿದೆ. ಶಹಬಾಜ್ ಮಾತನಾಡಿದ್ದಾರೆ, ನಾವು ಇನ್ನು ಜಗತ್ತಿನ ಮುಂದೆ ಭಿಕ್ಷಾ ಪಾತ್ರ ಹಿಡಿಯೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಭಿಕ್ಷೆ ಬೇಡುವುದನ್ನು ನಮ್ಮ ಮಿತ್ರ ರಾಷ್ಟ್ರಗಳು ಬಯಸೋದಿಲ್ಲ. ಚೀನಾ, ಸೌದಿ ಅರೇಬಿಯಾ, ಟರ್ಕಿ, ಕತಾರ್, UAE ಇವರೆಲ್ಲ ಕೂಡ ನಮ್ಮ ಮಿತ್ರರು. ನಾವು ಭಿಕ್ಷಾ ಪಾತ್ರ ಹಿಡಿದು ಹೋಗೋದು ಅವ್ರಿಗೂ ಇಷ್ಟ ಇಲ್ಲ. ಅಂದರೆ ಇಲ್ಲಿವರೆಗೂ ಭಿಕ್ಷೆ ಬೇಡ್ಕೊಂಡೇ ಬಂದಿದ್ದಾರೆ ಅಂತ ಅರ್ಥ. ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಬೇಕು. ಮಾತುಕತೆಯ ಮೂಲಕ ಬಲೂಚಿಸ್ತಾನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಕಾಶ್ಮೀರ ವಿಚಾರವನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬೇಕು ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸೈನಿಕರ ಸಮಾವೇಶದಲ್ಲಿ ಪಾಕಿಸ್ತಾನದ ಪ್ರಧಾನಿ ಕೊನೆಗೂ ಕೂಡ ಸತ್ಯವನ್ನು ಬಾಯ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಭಿಕ್ಷೆ ಬೇಡ್ಕೊಂಡು ಬಂದಿದ್ವಿ, ಇನ್ನು ಮುಂದೆ ಭಿಕ್ಷೆ ಬೇಡೋಕ್ಕಾಗೋದಿಲ್ಲ. ಪದೇ ಪದೇ ಭಿಕ್ಷೆ ಬೇಡಕ್ಕೆ ಹೋದರೆ ಭಿಕ್ಷೆ ಕೊಡುವಂಥವ್ರು ಎಷ್ಟು ದಿನ ಕೊಡ್ತಾರೆ? ಆಗೋದಿಲ್ಲ. ಹೀಗಾಗಿ ಇನ್ನು ಮುಂದಾದರೂ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳೋಣ ಅನ್ನುವ ಜ್ಞಾನೋದಯದ ಮಾತುಗಳನ್ನು ಶಹಬಾಜ್ ಹೇಳಿದ್ದಾರೆ. China is the most time-tested friend of Pakistan. Saudi Arabia is one of the most reliable, trustworthy friend of Pakistan. And so are others, Turkey, Qatar, UAE. But let me make this point abundantly clear. They expect us now to engage them in trade, in commerce, innovation, research and development, education, health, investments, and profitable ventures, mutually beneficial. And they no more expect that we go there with a begging bowl. And I am the last person, along with Field Marshal Sayyid Asim Munir, to carry this burden anymore on my shoulder, because it ultimately translates on the shoulders of this great nation. So what is the answer? China